ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಕೆಪಿಎಸ್ಸಿ ಇಂದ ಹೊಸ ನೇಮಕಾತಿ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೊಸ ನೋಟಿಫಿಕೇಶನ್ ಬಂದಿರುವಂತದ್ದು. ಸೊ ಈ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅರ್ಜಿ ಪ್ರಾರಂಭ ಆಗ್ಲಿಕ್ಕೆ ನಿಮಗೆ 15/4/2024 ಪ್ರಾರಂಭವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇದು ನೋಟಿಫಿಕೇಶನ್ ಕೆಪಿಎಸ್ಸಿ ಇಂದ ಬಂದಿರುವಂತದ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಒಟ್ಟು ಹುದ್ದೆಗಳು ನಾವು ನೋಡೋದಾದ್ರೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 277 ಹುದ್ದೆಗಳು, ಮತ್ತೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 50 ಹುದ್ದೆಗಳು ಇರುವಂತದ್ದು ಕೂಡ ನೋಡಬಹುದು. ಟೋಟಲ್ ಬಂದು 327 ಹುದ್ದೆಗಳು ಇರುವಂತದ್ದು. ಈಗ ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನೋದರ ಬಗ್ಗೆ ಇಲ್ಲೂ ಕೂಡ ನೀವು ಈ ಟೇಬಲ್ ಅಲ್ಲಿ ನೋಡಬಹುದು. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಪ್ರಾರಂಭವಾಗುವಂತದ್ದು 15/4/2024, ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದು 14/5/2024. ಶುಲ್ಕ ಪಾವತಿಸಲಿಕ್ಕೆ ಕೊನೆಯ ದಿನಾಂಕ ಬಂದು 14/5/2024 ಆಗುತ್ತೆ. ಅದೇ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಾತ್ಕಾಲಿಕ ದಿನಾಂಕವನ್ನು ಅನೌನ್ಸ್ ಮಾಡಲಾಗುತ್ತೆ. 11/8/2024 ತಾತ್ಕಾಲಿಕ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿರುವಂತದ್ದು. ಸೊ ಚೇಂಜ್ ಆದ್ರೂ ಕೂಡ ಆಗಬಹುದು. ಮೊದಲದಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಾವು ಎಜುಕೇಶನ್ ಕ್ವಾಲಿಫಿಕೇಶನ್, ಪ್ರತಿಯೊಂದು ಇಲಾಖೆಗೂ ಕೂಡ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇರೆ ಬೇರೆ ಇರುವಂತದ್ದು. ಸೊ ಹಾಗಾಗಿ ಒಂದೊಂದಾಗಿ ನಾವು ತಿಳ್ಕೊಂಡು ಬರ್ತಾ ಇರೋದಾದ್ರೆ, ಮೊದಲನೇದಾಗಿ ಬಿಬಿಎಂಪಿಗೆ ಸಂಬಂಧಪಟ್ಟಂತೆ ಸಿವಿಲ್ ಹುದ್ದೆಗಳು ಇರುವಂತದ್ದು. ಸೊ ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು, ಅಥವಾ ಇಕ್ವಿವೆಲೆಂಟ್ ಕ್ವಾಲಿಫಿಕೇಶನ್ ಅಂತ ಹೇಳ್ತೀವಿ. ಇಕ್ವಿವೆಲೆಂಟ್ ಕ್ವಾಲಿಫಿಕೇಶನ್ ಅಂದ್ರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಬ್ರಾಂಚ್ ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಟೋಟಲ್ 92 ಹುದ್ದೆಗಳು ಇರುವಂತದ್ದು ಕೂಡ ಗಮನಿಸಬಹುದು. ಸೊ ಅದಾದ ನಂತರ ನಾವು ನೋಡೋದಾದ್ರೆ ವಯೋಮಿತಿಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಕೂಡ ಸೇಮ್ ವಯೋಮಿತಿ ಇರುತ್ತೆ. ಎಲ್ಲಿ ಚೇಂಜಸ್ ಇರುತ್ತೆ ಅಲ್ಲಿ ನಾನು ನಿಮಗೆ ಇಂಡಿಕೇಟ್ ಮಾಡಿ ಹೇಳ್ತೇನೆ. ವಯೋಮಿತಿ ಬಂದು ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ 35 ವರ್ಷ, 2A 2B 3A 3B ಕ್ಯಾಂಡಿಡೇಟ್ಸ್ ಆಗಿದ್ರೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಕ್ಯಾಂಡಿಡೇಟ್ ಆಗಿದ್ರೆ 40 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಜಲಸಂಪನ್ಮೂಲ ಇಲಾಖೆಯಲ್ಲಿ ಇರುವಂತಹ ಒಟ್ಟು ಹುದ್ದೆಗಳು 84. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಜುಕೇಶನ್ ಆಗಿರ್ಬೇಕಾದ್ರೆ ಸಿವಿಲ್ ನಿಮಗೆ ಇಂಜಿನಿಯರಿಂಗ್ ಆಗಿರಬಹುದು, ಅಥವಾ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟಲ್ ಆಗಿರಬಹುದು, ಅಥವಾ ಬಿಲ್ಡ್ ಅಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆಗಿರಬಹುದು, ಸಿವಿಲ್ ಇಂಜಿನಿಯರಿಂಗ್ ಅಂಡ್ ಪ್ಲಾನಿಂಗ್, ಸಿವಿಲ್ ಟೆಕ್ನಾಲಜಿ ಅಥವಾ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ಸೊ ಸಿವಿಲ್ ಗೆ ರಿಲೇಟೆಡ್ ಆಗಿರುವಂತಹ ಬ್ರಾಂಚಸ್ ಗಳಿದಾವೆ, ಅವರಾಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಸೊ ಆ ಬ್ರಾಂಚಸ್ ಗಳು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ, ಮತ್ತೆ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೇನೆ. ಅದಾದ ನಂತರ ನಾವು ನೋಡೋದಾದ್ರೆ ನೆಕ್ಸ್ಟ್ ಬಂದು ನಿಮಗೆ ಭೂ ಮಾಪನ ಮತ್ತು ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆ ಅಂತ ಕೂಡ ಹೇಳ್ತೀವಿ. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಹುದ್ದೆಗಳು ಟೋಟಲ್ ಬಂದು 24 ಹುದ್ದೆಗಳು. ಇದಕ್ಕೂ ಕೂಡ ನೀವು ಸಿವಿಲ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇನ್ನ ತಾಲೂಕು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಆಗಿರ್ಲಿಕ್ಕೆ ನಿಮಗೆ ಡಿಗ್ರಿ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಟೋಟಲ್ ಹುದ್ದೆಗಳು ಇರುವಂತದ್ದು 21. ಮತ್ತೆ ಆ ಕೆಟಗರಿ ವೈಸ್ ನಿಮ್ಗೆ ಒಂದು ಟೇಬಲ್ ಕೂಡ ನೋಡ್ಕೋಬಹುದು, ಯಾವ ಕೆಟಗರಿಗೆ ಎಷ್ಟೆಷ್ಟನ್ನ ರಿಸರ್ವ್ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಇರುವಂತಹ ಒಟ್ಟು ಹುದ್ದೆಗಳು 20 ಆಗಿರುತ್ತೆ. ಇದಕ್ಕೆ ಡಿಗ್ರಿ ಇನ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಆರ್ ಬಿಟೆಕ್ ಅಥವಾ ಮಾಸ್ಟರ್ ಡಿಗ್ರಿ ಇನ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಲಾಗುತ್ತೆ. ಸೊ ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಅಥವಾ ಯಾವುದೇ ಬ್ರಾಂಚ್ ಅಲ್ಲಿ ಇಂಜಿನಿಯರಿಂಗ್ ಆಗಿದ್ರೆ ಅಪ್ಲಿಕೇಶನ್ ಇದಕ್ಕೆ ಹಾಕಬಹುದು. ಸೊ ಜನರಲ್ ಡಿಗ್ರಿ ಅವರಿಗೆಲ್ಲ ಇಂಜಿನಿಯರಿಂಗ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಇನ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಆಗಿದ್ರೆ ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಬಹುದು. ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಎಇ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೆಕ್ಯಾನಿಕಲ್ ವಿಭಾಗದಲ್ಲಿ ಟೋಟಲ್ 9 ಹುದ್ದೆಗಳು ಇರುವಂತದ್ದು ಕೂಡ ನೋಡಬಹುದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ನೆಕ್ಸ್ಟ್ ಬಂದು ನಾವು ನೋಡೋದಾದ್ರೆ ಕಾರ್ಖಾನೆಗಳು ಅಥವಾ ಬಾಯ್ಲರ್ಗಳು, ಕೈಗಾರಿಕೆ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಅಂತ ಹೇಳ್ತೀವಿ. ಇದರಲ್ಲಿ ಬಂದು ಟೋಟಲ್ ಇರುವಂತದ್ದು ಒಟ್ಟು 7 ಹುದ್ದೆಗಳು. ನಿಮಗೆ ಎಜುಕೇಶನ್ ಆಗಿರ್ಬೇಕಾಗಿರುವಂತದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ ಅಥವಾ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಒಟ್ಟು 7 ಹುದ್ದೆಗಳು. ಅದಕ್ಕೆ ಸಂಬಂಧಪಟ್ಟಂತ ಸ್ಯಾಲರಿನೂ ಕೂಡ ನೀವು ನೋಡ್ಕೋಬಹುದು. ಅದಾದ ನಂತರ ನಾವು ನೋಡೋದಾದ್ರೆ ಒಟ್ಟು ಹುದ್ದೆಗಳಿರುವಂತದ್ದು ಇದರಲ್ಲಿ ನಿಮಗೆ ಒಟ್ಟು 3 ಹುದ್ದೆಗಳು ಇರುವಂತದ್ದು ಕೂಡ ಗಮನಿಸಬಹುದು. ಇದು ಕೂಡ ಅಷ್ಟೇ ಕಾರ್ಖಾನೆ, ಬಾಯ್ಲರ್ ಮತ್ತು ಕೈಗಾರಿಕಾ ಸುರಕ್ಷತೆ ಮತ್ತು ಶಾಶ್ವತ ಇಲಾಖೆ ಅಂತ ಹೇಳ್ತೀವಿ. ಬಾಯ್ಲರ್ ಸಹಾಯಕ ನಿರ್ದೇಶಕರು ಅಂತ ಈ ಹುದ್ದೆ ಆಗಿರುತ್ತೆ. ಇದಕ್ಕೂ ಕೂಡ ಮೆಕ್ಯಾನಿಕಲ್ ಆಗಿರಬಹುದು, ಅಥವಾ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಪವರ್ ಪ್ಲಾಂಟ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಪ್ಲಿಕೇಶನ್ ಹಾಕಬಹುದು. ಟೋಟಲ್
3 ಹುದ್ದೆಗಳು ಖಾಲಿ ಇರುವಂತದ್ದು ಕೂಡ ನೋಡಬಹುದು. ನೆಕ್ಸ್ಟ್ ಬಂದು ನಾವು ನೋಡೋದಾದ್ರೆ ಅಂತರ್ಜಲ ನಿರ್ದೇಶನಾಲಯದಲ್ಲಿ ಭೂ ವಿಜ್ಞಾನಿ ಅಂತ ಕೂಡ ಹೇಳ್ತೀವಿ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟು 10 ಹುದ್ದೆಗಳು ಇರುವಂತದ್ದು. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪೋಸ್ಟ್ ಗ್ರಾಜುಯೇಟೆಡ್ ಇನ್ ಜಿಯೋಲಜಿ ಅಥವಾ ಅಪ್ಲೈಡ್ ಜಿಯೋಲಜಿ ಅಂತ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಅಂದ್ರೆ ಮಾಸ್ಟರ್ ಡಿಗ್ರಿ ಇನ್ ಜಿಯೋಲಜಿ ಅಥವಾ ಅಪ್ಲೈಡ್ ಜಿಯೋಲಜಿಲಿ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಅಥವಾ ಇಕ್ವಲೆಂಟ್ ಆಗಿದ್ರೆ, ಇಕ್ವಲೆಂಟ್ ಅಂದ್ರೆ MSc ಇನ್ ಅರ್ತ್ ಸೈನ್ಸ್ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಅಥವಾ MSc ಇನ್ ಮೆರಿನ್ ಜಿಯೋಲಜಿ ಆಗಿರಬಹುದು, ಅಥವಾ MSc ಇನ್ ಅರ್ತ್ ಸೈನ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸ್ ಆಗಿರಬಹುದು, ಅಥವಾ MSc ಇನ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ಸ್ ಆಗಿರಬಹುದು. ಸೊ ಒಟ್ಟು 10 ಹುದ್ದೆಗಳಿರುವಂತದ್ದು ಕೂಡ ನೋಡಬಹುದು. ಸೊ ಇಷ್ಟು ಕೂಡ ನಿಮಗೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಹುದ್ದೆಗಳು ಕೂಡ ಇಷ್ಟ ಆಗಿರುತ್ತೆ. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಒಟ್ಟು ಇರುವಂತದ್ದು 50 ಹುದ್ದೆಗಳು ಕೂಡ ನೋಡಬಹುದು. ಸೊ ಅದಕ್ಕೂ ಕೂಡ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಸೇಮ್ ಇರುತ್ತೆ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, PDF ಅನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಏನ್ ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಸೆಲೆಕ್ಷನ್ ಇರುವಂತದ್ದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಷ್ಟು ಮಾರ್ಕ್ಸ್ ಇರುತ್ತೆ, ಮತ್ತೆ ಈ ಎಕ್ಸಾಮ್ಸ್ ಅನ್ನ ಹೇಗೆ ನಡೆಸಲಾಗುತ್ತೆ, ಮತ್ತೆ ಸಿಲೆಬಸ್ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಸೆಲೆಕ್ಷನ್ ಬಂದು ನಾವು ನೋಡೋದಾದ್ರೆ, ಮೊದಲನೇದಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಕೂಡ ಹೇಳಲಾಗುತ್ತೆ. ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಂದು ಯಾರು ಬರಿಬೇಕು, ಯಾರು ಬರಿಬಾರ್ದು ಅಂದ್ರೆ, ಯಾರು ಬರಿಬೇಕು ಅಂದ್ರೆ 2022 ನಂತರ ಯಾರಾದ್ರೂ KPSC ಇಂದ ಕಂಡಕ್ಟ್ ಮಾಡಿರುವಂತಹ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೆ ಅಂತ ಕ್ಯಾಂಡಿಡೇಟ್ಸ್ ಗಳು ಈ ಮತ್ತೊಂದ್ಸಲ ಕನ್ನಡ ಭಾಷೆ ಪರೀಕ್ಷೆಯನ್ನ ಬರಿಬೇಕಾಗಿಲ್ಲ. ಯಾರು ಬರ್ದಿಲ್ಲ ಅಥವಾ ಯಾರು ಕ್ಲಿಯರ್ ಮಾಡಿಲ್ಲ, ಈ ಒಂದು ದಿನಾಂಕದ ನಂತರ ಅವರು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ಬರಿಬೇಕಾಗತ್ತೆ. ಒಟ್ಟು 150 ಅಂಕಗಳಲ್ಲಿ 50 ಅಂಕಗಳನ್ನು ತೆಗೆದುಕೊಂಡು ನೀವು ಪಾಸ್ ಆಗ್ಬೇಕಾಗತ್ತೆ. ಇದು ಕ್ವಾಲಿಫೈಯಿಂಗ್ ನೇಚರ್ ಆಗಿತ್ತೆ. ನೀವು ಮಾರ್ಕ್ಸ್ ಯಾವುದೇ ರೀತಿಯ ಮಾರ್ಕ್ಸ್ ಕೂಡ ನಿಮ್ಗೆ ಅಂದ್ರೆ ಫೈನಲ್ ಸೆಲೆಕ್ಷನ್ ಗೆ ಕೌಂಟ್ ಆಗೋದಿಲ್ಲ. ಇನ್ನ ನಿಮ್ಗೆ ಸೆಲೆಕ್ಷನ್ ಇದರಲ್ಲಿ ಸಾಮಾನ್ಯ ಪರೀಕ್ಷೆ ಅಂತ ಕೂಡ ಹೇಳ್ತೀವಿ. ಸಾಮಾನ್ಯ ಪರೀಕ್ಷೆ ಬಂದು 2 ಪೇಪರ್ ಇರುತ್ತೆ. ಒಂದು ಪೇಪರ್ಗೆ 300 ಮಾರ್ಕ್ಸ್ ಅಂತೆ. 1.5 ಗಂಟೆ ಕಾಲ ಸಾಮಾನ್ಯ ಪತ್ರಿಕೆಗೆ ಇರುತ್ತೆ. ಆಮೇಲೆ ನಿರ್ದಿಷ್ಟ ಪತ್ರಿಕೆಗೆ 2 ಗಂಟೆಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಒಟ್ಟು 600 ಮಾರ್ಕ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ ನಿಮ್ಮ ಫೈನಲ್ ಸೆಲೆಕ್ಷನ್ ಕೂಡ ಆಗಿರುತ್ತೆ. ಸ್ಪೆಸಿಫಿಕ್ ಪೇಪರ್, ಜನರಲ್ ಪೇಪರ್ ಏನಾಗಿರುತ್ತೆ ಅಂದ್ರೆ ನೋಡಿ, ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೂ ಕೂಡ ಜನರಲ್ ಪೇಪರ್ ಕಾಮನ್ ಆಗಿರುತ್ತೆ. ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಿಗೆ, ಯಾಕಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಬೇರೆ ಬೇರೆ ಬ್ರಾಂಚ್ ಅವರಿಗೆ ಎಲಿಜಿಬಲ್ ಇರೋದ್ರಿಂದ ತಮ್ಮ ಬ್ರಾಂಚ್ ಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ ಪೇಪರ್ ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಅನ್ನ ರೆಡಿ ಮಾಡ್ತಾರೆ. ಸೊ ಆ ಸ್ಪೆಸಿಫಿಕ್ ಪೇಪರ್ ನ ಬರಿಬೇಕಂದ್ರೆ ನಿಮ್ಮ ಬ್ರಾಂಚ್ ಗೆ ರಿಲೇಟೆಡ್ ಆಗಿರುವಂತಹ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಹಾಗಾಗಿ ಈ ಪೇಪರ್ ನಿಮಗೆ ಸಪರೇಟ್ ಕೊಡಲಾಗುತ್ತೆ. ಅಂದ್ರೆ ನೀವು ಒಂದಕ್ಕಿಂತ ಹೆಚ್ಚಕ್ಕೆ ಎಲಿಜಿಬಲ್ ಆಗಿದ್ರು ಕೂಡ ನಿಮ್ಮ ಬ್ರಾಂಚ್ ಗೆ ಸಂಬಂಧಪಟ್ಟಂತಹ, ಅಂದ್ರೆ ಮೆಕ್ಯಾನಿಕಲ್ ಗೆ ಸಂಬಂಧಪಟ್ಟಂತವರು ಮೆಕ್ಯಾನಿಕಲ್ ಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಅನ್ನ ಓದ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಸಿವಿಲ್ ಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಸಿವಿಲ್ ಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಅನ್ನ ಓದ್ಬೇಕಾಗ್ತದೆ. ಹಾಗಾಗಿ ಸ್ಪೆಸಿಫಿಕ್ ಪೇಪರ್ ಬಂದು ನಿಮಗೆ ಎಲ್ಲರಿಗೂ ಕೂಡ ಸಪರೇಟ್ ಅಂದ್ರೆ ಡಿಫ್ರೆಂಟ್ ಇರುತ್ತೆ ಆ ಸಂಬಂಧಪಟ್ಟಂತಹ ಬ್ರಾಂಚ್ ಅವರಿಗೆ ಇರುವಂತದ್ದು. ಹಾಗಾಗಿ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಅಂತ ಕೂಡ ಏನ್ ಹೇಳ್ತೀವಿ, ಜನರಲ್ ಪೇಪರ್, ಇದು ಎಲ್ಲರಿಗೂ ಕೂಡ ಒಂದೇ ಪೇಪರ್ ಇರುತ್ತೆ, ಕಾಮನ್ ಪೇಪರ್ ಇರುತ್ತೆ. ಒಟ್ಟು 600 ಮಾರ್ಕ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ ನಿಮ್ಮ ಫೈನಲ್ ಸೆಲೆಕ್ಷನ್ ಇರುವಂತದ್ದು. ಇನ್ನ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದ್ರೆ, KPSC ಮೂಲಕ ನೀವು ಅಪ್ಲಿಕೇಶನ್ ಹಾಕಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಅಲ್ಲಿಂದ ಹೋಗಿ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಸಂಪೂರ್ಣವಾದ ಮಾಹಿತಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ಗೆ ನಾವು ನೋಡೋದಾದ್ರೆ, ಸಿಲೆಬಸ್ ಬಂದು ನಿಮಗೆ ಪ್ರತಿಯೊಂದು ಬ್ರಾಂಚ್ ಅವರಿಗೂ ಕೂಡ ಸಪರೇಟ್ ಸಿಲೆಬಸ್ ಇರುತ್ತೆ. ಸೊ ಈ ಒಂದು PDF ಏನಿದೆ, ಈ PDF ಲಾಸ್ಟ್ ಅಲ್ಲಿ ನಿಮಗೆ ಅಟ್ಯಾಚ್ಮೆಂಟ್ ಕೂಡ ಇರುತ್ತೆ. ನಾನು PDF ಅನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ತಮ್ಮ ಇಲಾಖೆ, ಯಾವ ಇಲಾಖೆಗೆ ಅಪ್ಲಿಕೇಶನ್ ಹಾಕ್ತಾರ ಆ ಇಲಾಖೆ ಸಂಬಂಧಪಟ್ಟಂತೆ ಕೆಳಗಡೆ ಇರುವಂತಹ ಒಂದು ಆ ಇಲಾಖೆ ಹೆಡ್ಡಿಂಗ್ ಅನ್ನ ಬರೆದು ಕೆಳಗಡೆ ನಿಮಗೆ ಸಿಲೆಬಸ್ ಅನ್ನು ಕೂಡ ಸ್ಪೆಸಿಫಿಕ್ ಪೇಪರ್ ಕೊಡಲಾಗುತ್ತೆ. ನೋಡಿ, ಇದರಲ್ಲಿ ಫಾರ್ ಎಕ್ಸಾಂಪಲ್ ಪೇಪರ್ 2 ಅಂತ ಹೇಳಿ ಬೇರೆ ಹೆಡ್ಡಿಂಗ್ ಹಾಕಿಬಿಟ್ಟು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಹಾಯಕ ಅಭಿಯಂತರರು ಸಿವಿಲ್, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇರುವಂತಹ ಸಿಲೆಬಸ್ ಕೂಡ ನೀವು ಈ ನೋಡಬಹುದು. ಸೊ ಇದೇ ರೀತಿಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಗಳದ್ದು ಕೂಡ ಇದರಲ್ಲಿ ಅವೈಲಬಲ್ ಇದೆ. ನೀವು ಬೇಕಂದವರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಿಲೆಬಸ್ ಕೊಟ್ಟಿರುವಂತದ್ದು ಕೂಡ ನೋಡಬಹುದು. ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಪರೇಷನ್ ಕೂಡ ಆಗಬಹುದು. ಮತ್ತೇನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಡೆಫಿನೆಟ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.